ಪಾಠ 5 ಚಿಗುರು. ಅಭ್ಯಾಸ 1 ವಾಕ್ಯ. ಶಾಲಾ ಪತ್ರಿಕೆಯ ಹೆಸರೇನು? ಶಾಲಾ ಪತ್ರಿಕೆಯ ಹೆಸರು ಚಿಗುರು. ನಮ್ಮ ನಾಡಹಬ್ಬ ಯಾವುದು? ನಮ್ಮ ನಾಡಹಬ್ಬ ದಸರಾ. ಹಣ್ಣುಗಳ ರಾಜ ಯಾರು? ಹಣ್ಣುಗಳ ರಾಜ ಮಾವು. ವಿವೇಕಾನಂದರ ಬಾಲ್ಯದ ಹೆಸರೇನು? ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ಜೋಗ ಜಲಪಾತ ಎಲ್ಲಿದೆ? ಜೋಗ ಜಲಪಾತವು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗಹಳ್ಳಿಯಲ್ಲಿದೆ. ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು? ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರು ಜಲಪಾತ. ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರೆಹ ಯಾವುದು? ಚಿಗುರು ಪತ್ರಿಕೆಯಲ್ಲಿ ನನಗೆ ಇಷ್ಟವಾದ ಬರೆಹ ನಾಡಹಬ್ಬ. ಹೊಂದಿಸಿ ಬರೆ. ಮಾಲಾ, ನಿಮಗಿದು ತಿಳಿದಿರಲಿ. ಥಾಮಸ್, ನಾಡಹಬ್ಬ. ಬೇಗಂ, ಗಾದೆ. ವಿನಾಯಕ, ಸ್ವಾಮಿ ವಿವೇಕಾನಂದ. ಸರಿ ತಪ್ಪು. ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ಸರಿ. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಸರಿ. ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು. ತಪ್ಪು. ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಸರಿ. ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. ತಪ್ಪು. ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು. ಸರಿ. ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ. ನಾಡ ನಮ್ಮ ಹಬ್ಬ ದಸರಾ. ನಮ್ಮ ನಾಡಹಬ್ಬ ದಸರಾ. ಮಾತು ಜಗಳವಿಲ್ಲ ಬಲ್ಲವನಿಗೆ. ಮಾತು ಬಲ್ಲವನಿಗೆ ಜಗಳವಿಲ್ಲ. ರಾಜ್ಯ ನಮ್ಮ ಕರ್ನಾಟಕ. ನಮ್ಮ ರಾಜ್ಯ ಕರ್ನಾಟಕ. ಹಣ್ಣುಗಳ ಮಾವು ರಾಜ. ಹಣ್ಣುಗಳ ರಾಜ ಮಾವು. ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ. ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು. ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ನಿನ್ನ ಹೆಸರು. ಗೆಳೆಯ ಅಥವಾ ಗೆಳತಿಯ ಹೆಸರು. ಯಾರ ಬರೆಹ ಚೆನ್ನಾಗಿದೆ? ನನ್ನ ಬರೆಹ ಚೆನ್ನಾಗಿದೆ. ಬರೆಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು. ನನ್ನ ಅಕ್ಷರಗಳು ಸುಂದರವಾಗಿವೆ ಹಾಗೂ ಒಂದು ತಪ್ಪಿಲ್ಲ. ಬರೆಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು. ಅವಳ ಅಕ್ಷರಗಳು ಅಷ್ಟೊಂದು ಸುಂದರವಾಗಿಲ್ಲ ಮತ್ತು ಒಂದು ತಪ್ಪಿದೆ. ಈ ವಾಕ್ಯಗಳನ್ನು ನಕಲು ಮಾಡು. ಕೋಗಿಲೆಯ ಗಾನ ಇಂಪು. ಕೋಗಿಲೆಯ ಗಾನ ಇಂಪು. ಮಾಡಿದ್ದುಣ್ಣೋ ಮಹಾರಾಯ. ಮಾಡಿದ್ದುಣ್ಣೋ ಮಹಾರಾಯ. ಈ ಕಾಮನ ಬಿಲ್ಲಿನಲ್ಲಿ ನಿನ್ನ ಹೆಸರನ್ನು ಬರೆ. ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ 3 ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರೆಹದಲ್ಲಿ ಬರೆ. ಬಾಬಾ ಗಿಳಿಯೇ ಬಣ್ಣದ ಗಿಳಿಯೇ ಹಣ್ಣನು ಕೊಡುವೆ ಬಾಬಾ. ಭಾಷಾಭ್ಯಾಸ. ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ. ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ. ಹುಡುಗ ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ. ಹುಡುಗ ಹಲ್ಲು ಉಜ್ಜುತ್ತಿದ್ದಾನೆ. ಜನರು ಬಸ್ಸು ಹತ್ತುತ್ತಿದ್ದಾರೆ. ಹುಡುಗಿ ಹಗ್ಗದ ಆಟ ಆಡುತ್ತಿದ್ದಾಳೆ. ಮೊಲ ಹುಲ್ಲು ತಿನ್ನುತ್ತಿದೆ. ಭಾಷಾ ಚಟುವಟಿಕೆ. ಗಾದೆಗಳನ್ನು ಓದಿ ತಿಳಿ. ಆಪತ್ತಿಗಾದವನೇ ನೆಂಟ. ಅತಿ ಆಸೆ ಗತಿ ಕೇಡು. ಮಾತು ಬೆಳ್ಳಿ ಮೌನ ಬಂಗಾರ. ಆಳಾಗಿ ದುಡಿ ಅರಸನಾಗಿ ಉಣ್ಣು. ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು. ಮಾಡಿದ್ದುಣ್ಣೋ ಮಹಾರಾಯ. ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ. ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ. ಶಕ್ತಿಗಿಂತ ಯುಕ್ತಿ ಮೇಲು. ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ. ಕುತೂಹಲ. ಶಿಕ್ಷಕ. ಜಲಪಾತ. ನುಡಿಗಟ್ಟು. ಧನ್ಯವಾದಗಳು.
Don't forget to subscribe.